ಹಲೋ, ನಮಸ್ತೆ, ಶುಭೋದಯ ಎಲ್ರಿಗೂ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡ್ತೇನೆ. ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಿದೆ, ಹೊರಗಡೆ ಎಲ್ಲ ಹೋಗ್ಬಹುದು, ವಿಡಿಯೋ ಮಾಡ್ಕೋಬಹುದು ಅಂತ ಅಂದ್ಕೊಂಡಿದ್ದೀನಿ. ಈಸ್ಟರ್ದು ಲಾಂಗ್ ವೀಕೆಂಡ್ ಇತ್ತು. 3 ದಿನವೂ ನಾವು ಏನೇನು ಮಾಡಬೇಕು ಹೇಳಿ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದೇ ಪ್ಲ್ಯಾನ್ ಥರ ಆಯಿತು. ತುಂಬ ಖುಷಿ ಆಯಿತು. ಸ್ವಲ್ಪನೂ ಬೋರ್ ಅನಿಸ್ಲಿಲ್ಲ ಈ ವೀಕೆಂಡ್. ಥರ್ಸ್ಡೇ ಈವ್ನಿಂಗ್ ಇಂಡಿಯನ್ ಹೋಟೆಲಿಗೆ ಹೋಗಿ ಊಟ ಮಾಡಿ ರೂಮ್ ಕಡೆ ಹೊರಟ್ವಿ. ಇವಾಗ ಸ್ಪ್ರಿಂಗ್ ಟೈಮ್, ಸ್ನೋ ಎಲ್ಲ ನಿಧಾನವಾಗಿ ಕರಗ್ತಿದೆ. ತುಂಬ ಖುಷಿ ಆಗ್ತಿದೆ. ಹಾಗೆ ಗಣಿತ ಮಾಸ್ಟರ್ ಮೂವಿ ನೋಡಿ ಮಲಗಿದ್ರು. ಫ್ರೈಡೇ ಮಾರ್ನಿಂಗ್ ರೂಮ್ ಎಲ್ಲ ಕ್ಲೀನ್ ಮಾಡಿ ಶಾಪಿಂಗಿಗೆ ಬಂದ್ವಿ. ಸ್ಯಾಟರ್ಡೇ ಲಂಚಿಗೆ ನಮ್ಗೆ ಗೊತ್ತಿದ್ದವರು ಒಬ್ಬರನ್ನ ಲಂಚಿಗೆ ಕರೆದಿದ್ವಿ. ಅವರು ನಮಗೋಸ್ಕರ ಹೂ ಎಲ್ಲ ತೊಗೊಂಡು ಬಂದಿದ್ದರು. ಅವ್ರ ಜೊತೆ ಊಟ ಮಾಡಿ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಕಾರ್ ಕ್ರಾಸ್ ಕಡೆ ಹೊರಟರು. ಕಾರ್ ಕ್ರಾಸಿಂದ ಮನೆಗೆ ಹೊರಡುವಾಗ ಯಾರೋ ಕನ್ನಡದಲ್ಲಿ ಮಾತಾಡ್ತಿದ್ದಂಗೆ ಅನಿಸ್ತು. ತಿರುಗಿ ಅವ್ರ ಹತ್ರ ಕೇಳಿದವಾಗ, ಹೌದು, ನಾವು ಕರ್ನಾಟಕದವರು, BCಯಿಂದ ಟ್ರಿಪ್ಪಿಗಂತ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಮನೆಗೆ ಹೊರಟರು. ಇನ್ನು ಸಂಡೇ ರಾಮ್ ಜೊತೆ ಕೆಲಸ ಮಾಡ್ತಿದ್ದವರೊಬ್ಬರು ಜಾಬ್ ಕ್ವಿಟ್ ಮಾಡಿದ್ರಂತೆ. ಅದಕ್ಕೆ ಅವ್ರಿಗೋಸ್ಕರ ಒಂದು ಸಣ್ಣ ಗಿಫ್ಟ್ ತೊಗೊಂಡಿದ್ವಿ. ಅದನ್ನು ಅವ್ರಿಗೆ ಕೊಟ್ಟು ನಮ್ಮ ಲಾಂಗ್ ವೀಕೆಂಡ್ನ ಮುಗಿಸಿದ್ವಿ. ನಿಮ್ಮ ಲಾಸ್ಟ್ ವೀಕೆಂಡ್ ಕೂಡ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.